ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ಊಟಿಲಿ ಇರುವಂತಹ ಬೋಟ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಇನ್ನೊಂದು 4 ಮಿನಿಟ್ಸ್ ಇದೆ ಅಷ್ಟೇ. ಅಷ್ಟು ದೂರದಲ್ಲಿ ಥಂಡರ್ ವರ್ಲ್ಡ್ ಅಂತಲೂ ಏನೋ ನೋಡೋದಕ್ಕೆ ಸಿಕ್ತು. ಸೊ ಇದು ಒಂದು ಗೇಮಿಂಗ್ ಏರಿಯಾ. ಇಲ್ಲಿಗೇನು ನಾವು ಹೋಗ್ತಾ ಇಲ್ಲ. ಆ್ಯಕ್ಚುಲಿ 1 ಡೇ ಟ್ರಿಪ್ ಇದು, ಅನ್ಪ್ಲ್ಯಾನ್ಡ್ ಟ್ರಿಪ್ ಇದು. ಕೊಯಂಬತ್ತೂರಿಗೆ ಬಂದಿದ್ವಿ, ಅಲ್ಲಿಂದ ಸೀದಾ ಊಟಿಗೆ ಬಂದ್ವಿ. ಸೊ ಊಟಿ 1 ಡೇಯಲ್ಲಿ ಏನೇನು ಕವರ್ ಮಾಡೋಕ್ಕಾಗುತ್ತೆ, ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ ಅದನ್ನು ಕವರ್ ಮಾಡ್ತಾ ಇದ್ದೀವಿ. ನನ್ನ ಹಳೆ ವ್ಲಾಗ್ಸ್ನ ನೀವು ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಚೆಕ್ಔಟ್ ಮಾಡಿ. ಬೆಂಚ್ ಮಾರ್ಕ್ದು ಚಾಕ್ಲೇಟ್ ಫ್ಯಾಕ್ಟ್ರಿ ವ್ಲಾಗ್ ಒಂದು ಹಾಕಿದ್ದೀನಿ, ಹಾಗೆ ಬೆಂಚ್ ಮಾರ್ಕ್ದು ಟೀ ಫ್ಯಾಕ್ಟ್ರಿ ವ್ಲಾಗ್ ಕೂಡ ಹಾಕಿದ್ದೀನಿ. ಆ್ಯಂಡ್ ದೆನ್ ದೊಡ್ಡ ಬೆಟ್ಟ ಪೀಕ್ ಹೇಗಿದೆ ಅಂತ ಅದರ ಒಂದು ವ್ಲಾಗ್ನ ಹಾಕಿದ್ದೀನಿ, ಹಾಗೆ ಊಟಿ ವ್ಲಾಗ್ ಕೂಡ ಹಾಕಿದ್ದೀನಿ. ಈ ಒಂದು ಬೋಟ್ ಹೌಸ್ ಪಾರ್ಕಿಂಗ್ ಏರಿಯಾ ತುಂಬಾ ಹ್ಯೂಜ್ ಆಗಿದೆ. ಆ್ಯಸ್ ಯೂಶ್ವಲ್ ಟೂರಿಸ್ಟ್ಸ್ ಎಲ್ಲ ಜಾಸ್ತಿ ಇದ್ದೇ ಇರ್ತಾರೆ, ಹಾಗಾಗಿ. ಆ್ಯಂಡ್ ಬೋಟ್ ಹೌಸ್ ಒಳಗಡೆ ಹೋಗಬೇಕಾದ್ರೂ ಅಷ್ಟೇ ಒಂದು ಎಂಟ್ರಿ ಟಿಕೆಟ್ನ ತೊಗೋಬೇಕು. ಆ್ಯಂಡ್ ಈವನ್ ಪಾರ್ಕಿಂಗಿಗೂ ಅವರು ಚಾರ್ಜಸ್ನ ತೊಗೊಂಡ್ರು. ಹಾಗೆ ಇಲ್ಲಿ ನೋಡಿ, ಇಂಗ್ಲೀಷ್ ಜೊತೆಗೆ ಎಲ್ಲದನ್ನು ತಮಿಳಲ್ಲಿ ಬರೆದಿದ್ದಾರೆ. ನಾವಿವಾಗ ಎಂಟ್ರಿ ಟಿಕೆಟ್ನ ತೊಗೊಂಡು ಒಳಗಡೆ ಬಂದಿದ್ದೀವಿ. ಅಲ್ಲಿ ಆ್ಯಸ್ ಯೂಶ್ವಲ್ ಚೆಕ್ಕಿಂಗ್ ಆಗುತ್ತೆ, ಅಂದರೆ ಟಿಕೆಟ್ನ ತೊಗೊಂಡಿದ್ದಾರಾ ಇಲ್ವಾ ಅಂತ ಒಂದು ಚೆಕ್ ಮಾಡಿ ಒಳಗಡೆ ಬಿಟ್ಟರು. ಸೊ ಇದರೊಳಗಡೆ ಬರಬೇಕು ಅಂತ ಅಂದರೆ ಒಂದು ಟಿಕೆಟ್ನ ತೊಗೊಂಡು ಬಂದಿದ್ದೀವಿ. ಹಾಗೆ ಪಾರ್ಕಿಂಗಿಗೂ ಅಷ್ಟೇ, ನಾನು ಹೇಳಿದಾಗೆ ಅಲ್ಲೂ ಒಂದು ನಾಮಿನಲ್ ಫೀನ ಚಾರ್ಜ್ ಮಾಡಿದ್ದಾರೆ. ಈ ಥರ ಫೋಟೋಸ್ನ ಕ್ಲಿಕ್ ಮಾಡಿಸ್ಕೋಬೇಕು ಅಂತ ಅಂದರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಹಾಗೆ ಬೋಟಿಂಗ್ಗೆ ಹೋಗಬೇಕು ಅಂತ ಅಂದರೆ ನೀವು ಬೇರೆ ಟಿಕೆಟ್ನ ತೊಗೋಬೇಕಾಗುತ್ತೆ. ಬೇರೆ ಬೇರೆ ಥರ ಬೋಟಿಂಗ್ ಇದೆ ಇಲ್ಲಿ ನೋಡಿ. ರೋ ಬೋಟ್ ಇದೆ, ಪೆಡಲ್ ಬೋಟ್ ಇದೆ, ಹಾಗೆ ಮೋಟರ್ ಬೋಟ್ ಇದೆ. ಹಾಗೆ ಇಲ್ಲಿ ಟಿಕೆಟ್ಸ್ನ ತೊಗೋಬೇಕಾಗುತ್ತೆ. ಕ್ಯೂನಲ್ಲಿ ನಿಂತ್ಕೊಂಡು ನಾವು ಟಿಕೆಟ್ಸ್ ತೊಗೊಂಡು ಆಮೇಲೆ ಬೋಟಿಂಗಿಗೆ ಹೋಗಬೇಕು. ಅಲ್ಲಿ ಡೈರೆಕ್ಷನ್ಸ್ನ ಹಾಕಿದ್ದಾರೆ. ರೋ ಬೋಟ್ಗೆ ಹೋಗಬೇಕಾದ್ರೆ ಲೆಫ್ಟಿಗೆ ಹೋಗಿ, ಆ್ಯಂಡ್ ಮೋಟರ್ ಬೋಟ್ಗೆ ಹೋಗಬೇಕಾದ್ರೆ ಬೇರೆ ಒಂದು ಡೈರೆಕ್ಷನ್ನ ಹಾಕಿದ್ದಾರೆ. ಸೊ ನಾವು ಯಾವುದೋ ಒಂದು ಟಿಕೆಟ್ನ ತೊಗೋತೀವಿ, ಆ ಒಂದು ಸೆಕ್ಷನ್ಗೆ ಹೋಗಬೇಕಾಗುತ್ತೆ. ನಾವು ಪೆಡಲ್ ಬೋಟ್ ಆಪ್ಷನ್ನ ಚೂಸ್ ಮಾಡಿದ್ದೀವಿ. ಅಂದರೆ ಪೆಡಲ್ ಮಾಡೋದು ವಿತ್ 2 ಸೀಟರ್ನ ತೊಗೊಂಡಿದ್ದೀವಿ. ಯಾಕಂದರೆ ಇಬ್ಬರು ಇರೋದ್ರಿಂದ ಅದೇ ಬೆಸ್ಟ್ ಅಂತ ಹೇಳಿಬಿಟ್ಟು. ಅದರಲ್ಲಿ ಮತ್ತೆ 4 ಜನ ಕೂರುವಂಥದ್ದು ಇದೆ. ಆ್ಯಂಡ್ ಇಲ್ಲಿ ಬೇರೆ ಬೇರೆ ಒಂದು ಸೆಕ್ಷನ್ಸ್ ಇದೆ. ಇಲ್ಲಿ ನೋಡಿ ಫೋಟೋಸ್ನು ಕ್ಲಿಕ್ ಮಾಡ್ತಾರೆ. ಬೇಕು ಅಂದರೆ ಅದನ್ನು ತೊಗೋಬೋದು. ನಾನು ಮೊದಲೇ ಹೇಳಿದ್ದೆ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಅಂತ. ಸದ್ಯಕ್ಕೆ ನಾವು ಇವಾಗ ಪೆಡಲ್ ಬೋಟ್ಗೆ ಬಂದಿದ್ದೀವಿ, 2 ಸೀಟರ್ ಇರೋವಂಥದ್ದಕ್ಕೆ. ಆ್ಯಂಡ್ ಇದು 9th ಯೂನಿಟ್ ಆಗಿದೆ ನೋಡಿ. ಹಾಗೆ ಲೈಫ್ ಜಾಕೆಟ್ನೆಲ್ಲ ಕೊಟ್ಟಿದ್ದಾರೆ, ಹಾಕೋಬೇಕು. ಸೊ ಲೈಫ್ ಜಾಕೆಟ್ನ ಹಾಕ್ಕೊಂಡು ನಾವು ರೆಡಿಯಾಗಿದ್ದೀವಿ ಇಬ್ಬರೂ. ತುಂಬಾ ಎಕ್ಸೈಟ್ಮೆಂಟ್ ಇಲ್ಲ ನನಗೆ, ಯಾಕಂದರೆ ಬೋಟಿಂಗ್ ಆ್ಯಸ್ ಯೂಶ್ವಲ್ ಮಾಡಿರೋದೆ ಮುಂಚೆ ಎಲ್ಲ ಮಾಡಿದ್ದೀವಿ. ಹಾಗಾಗಿ ತೀರಾ ಇದೊಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಆ ಥರ ಏನೂ ಇಲ್ಲ. ಬಟ್ ಏನೋ ಊಟಿಗೆ ಬಂದಿದ್ದೀವಲ್ಲ, ಸೊ ಇದು ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಇರೋದ್ರಿಂದ ಇಲ್ಲಿ ವಿಸಿಟ್ ಮಾಡಿ ಈ ಒಂದು ಪ್ಲೇಸ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ರೋ ಬೋಟ್ಸ್ ತೊಗೊಂಡ್ರೆ ಕೈ ನೋವು ಬರುತ್ತೆ, ಹಾಗೆ ಪೆಡಲ್ ಬೋಟ್ಸ್ ತೊಗೊಂಡ್ರೆ ಕಾಲು ನೋವು ಬರುತ್ತೆ. ಮೋಟರ್ ಬೋಟ್ ತೊಗೊಂಡ್ರೆ ಆರಾಮಾಗಿ ಹಾಯಾಗಿ ಕೂತ್ಕೊಂಡು ಹೋಗ್ಬೋದು. ಬಟ್ ಪೆಡಲ್ ಬೋಟ್ಸ್ ಒಂಥರ ಚೆನ್ನಾಗಿರುತ್ತೆ. ನಾವು ಪೆಡ್ಲಿಂಗ್ ಮಾಡೋದು ಜೊತೆಗೆ ಹಾಗೆ ರಿವರ್ಸ್ ಮಾಡೋದಕ್ಕೂ ಒಂಥರ ಮಜಾ ಇರುತ್ತೆ. ಇಲ್ಲಿ ನೋಡಿ 4 ಜನ ಕೂತ್ಕೊಂಡಿರೋ ಒಂದು ಪೆಡಲ್ ಬೋಟ್ ಇದೆ. ಒಂಥರ ಯುನೀಕ್ ಡಿಸೈನ್ ಇದೆ ಅವ್ರ ಬೋಟು. ನಮ್ಮದು ಯೆಲ್ಲೋ ಕಲರ್ ಬೋಟ್ ಇದೆ, ಅವ್ರದ್ದು ರೆಡ್ ಕಲರ್ ಒಂಥರ ಡ್ರ್ಯಾಗನ್ ಬೋಟ್ ಇದೆ ನೋಡಿ. ನೀವೇನಾದರೂ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಹಾಗೆ ಸದ್ಯಕ್ಕೆ ನಾವು ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ನ ತಗೊಂಡು ಜೊತೆಗೆ ಮಾತಾಡಿಕೊಂಡು ಈ ಒಂದು ಬೋಟಿಂಗ್ನ ಮಾಡ್ತಾಯಿದ್ದೀವಿ. ಪೆಡಲ್ ಬೋಟು ಲೆಫ್ಟ್ ರೈಟ್ ಡೈರೆಕ್ಷನ್ಸ್ ಇದೆ. ಹಾಗೆ ರಿವರ್ಸ್ ಮಾಡಬೇಕಾದ್ರೂ ಅಷ್ಟೇ, ಅದು ಉಲ್ಟಾ ಆಗಿರುತ್ತೆ. ನೀವೇನಾದರೂ ಬೋಟಿಂಗ್ ಮಾಡಿದರೆ ನಿಮಗೂ ಗೊತ್ತಿರುತ್ತೆ. ಹಾಗೆ ಇಲ್ಲಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಸ್ವಲ್ಪ ದೂರಕ್ಕಷ್ಟೇ ಬಿಡ್ತಾರೆ, ಒಂದು ಸರ್ಟೆನ್ ಲಿಮಿಟ್ ಇರುತ್ತೆ, ಅದನ್ನು ದಾಟಿ ನಾವು ಹೋಗೋ ಹಾಗಿಲ್ಲ. ಅವರ ಐಸೈಟಿಂದ ನಾವು ದೂರ ಹೋಗೋ ಹಾಗಿಲ್ಲ. ಹಾಗಂತ ತುಂಬ ಜನನೇ ಇದ್ದಾರೆ. ಲೈಫ್ ಜಾಕೆಟ್ ಕೂಡ ಇದೆ. ಇಲ್ಲಿ ನೋಡಿ ರೋ ಬೋಟ್ ಬರ್ತಾ ಇದೆ, ಅಂದರೆ ರೋಯಿಂಗ್ ಮಾಡಬೇಕು ನಾವು. ಅಂದರೆ ಅವರೇ ಆ್ಯಕ್ಚುಲಿ ರೋ ಮಾಡ್ತಾರೆ, ನಾವು ಆರಾಮಾಗಿ ಕೂತ್ಕೊಂಡಿರೋದು. ಬೇರೆ ಕಡೆ ಎಲ್ಲ ನಾವೇ ರೋ ಮಾಡೋದಿರುತ್ತೆ. ಗೈಡ್ ಮಾಡಿರ್ತಾರೆ ಮುಂಚೆನೇ ಹೇಗೆ ಮಾಡಬೇಕು ಅಂತ. ಕಯಾಕಿಂಗಲ್ಲಿ ಹೇಗಿರುತ್ತೆ ಆ ಥರ. ಆ್ಯಂಡ್ ಇವಾಗ ಟೈಮ್ ಬಂದು 1:15 ಆಗಿದೆ. ಸ್ವಲ್ಪ ಬಿಸಿಲಿದೆ, ತುಂಬ ಏನು ಸುಡೋ ಥರ ಬಿಸಿಲು ಇಲ್ಲ. ಹಾಗಾಗಿ ನಾವು ಬೋಟಿಂಗ್ ಮಾಡೋದಕ್ಕೆ ಅಷ್ಟೇನೂ ಕಷ್ಟ ಆಗಿಲ್ಲ ನಮಗೆ.
ಹಾಗೆ ಇವಾಗ ಕೊಟ್ಟಿದ್ದ ಟೈಮು ಮುಗಿತಾ ಬಂತು, ಹಾಗಾಗಿ ರಿಟರ್ನ್ ತಿರುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ನೋಡಿ ಬಾತುಕೋಳಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ, ಡಕ್ಸು ಕ್ಯೂಟಾಗಿದೆ ಅಲ್ವಾ. ಹಾಗೆ ಮಧ್ಯದಲ್ಲೂ ಇದೆ ನೋಡಿ, ಮಧ್ಯದಲ್ಲೊಂದು ಸ್ವಿಮ್ ಮಾಡ್ತಾ ಇದೆ. ಆ್ಯಂಡ್ ನಾನಿವಾಗ ಪೆಡಲಿಂಗ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ನನ್ನ ಹಸ್ಬೆಂಡ್ ಪೆಡಲ್ ಮಾಡ್ತಾ ಇದ್ದಾರೆ. ಆವಾಗವಾಗ ಒಬ್ಬೊಬ್ಬರು ಬ್ರೇಕ್ ತೊಗೋತಾ ಇದ್ದೀವಿ, ಒಂದು ಜಸ್ಟ್ 2 ಮಿನಿಟ್ಸ್ ಹಾಗೆ. ಆವಾಗಲೇ ನಾನು ಪೆಡ್ಲಿಂಗ್ ಮಾಡ್ತಾಯಿದ್ದೆ, ಅವ್ರು ಸ್ಟಾಪ್ ಮಾಡಿದರು. ಇಲ್ಲಿ ನೋಡಿ ನಮ್ಮ ಮುಂದೆ ಒಂದು ಮೋಟರ್ ಬೋಟ್ ಹೋಗ್ತಾ ಇದೆ. ಸೊ ಮೋಟರ್ ಬೋಟಲ್ಲಿ ಏನಿಲ್ಲ, ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಅವರೇ ಮೋಟರ್ನ ಆನ್ ಮಾಡಿ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹಾಗೆ ಬಿಸಿಲೂ ಗೊತ್ತಾಗೋದಿಲ್ಲ ಅದರಲ್ಲಿ, ಯಾಕಂದರೆ ಮೇಲ್ಗಡೆ ಎಲ್ಲ ಕವರ್ ಆಗಿರುತ್ತೆ. ಪೆಡಲ್ ಬೋಟ್ ಮತ್ತು ರೋ ಬೋಟಲ್ಲಿ ನೀಟಾಗಿ ಗೊತ್ತಾಗುತ್ತೆ ನಮಗೆ, ಅಂದರೆ ಸ್ವಲ್ಪ ಟಯರ್ಡೂ ಆಗಿಬಿಡುತ್ತೆ. ಅಷ್ಟು ದೂರ ಹೋಗಬೇಕಲ್ಲ, ಹೋಗಿ ಬರೋದಕ್ಕೆ ಟಯರ್ಡ್ ಅಂತಲೂ ಅನಿಸುತ್ತೆ ಬಿಸಿಲಿರೋದಕ್ಕೆ. ಹಾಗೆ ಮೇಲ್ಗಡೆ ಏನು ನಮಗೆ ಕವರ್ ಆಗಿರೋದಿಲ್ಲಲ್ಲ, ಹಾಗಾಗಿ. ಆ್ಯಂಡ್ ಇಲ್ಲೊಂದು ಹಾರರ್ ಹೌಸ್ ಇದೆ, ಹಾಗೆ ಫುಡ್ ಕೋರ್ಟ್ ಕೂಡ ಇದೆ. ನಾವೇನಾದ್ರು ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ. ಆ ಹಾರರ್ ಹೌಸಿಂದ ತುಂಬಾ ಸೌಂಡ್ ಬರ್ತಾ ಇದೆ. ಆ್ಯಕ್ಚುಲಿ ಇವಾಗ ಟೈಮ್ ಬಂದು 1:30 ಆಗಿದೆ, ಲಂಚ್ ಟೈಮ್ ಆಗಿದೆ. ನಾವಿನ್ನು ಹೊರಗಡೆ ಹೋಗಿ ರೆಸ್ಟೋರೆಂಟ್ನ ಹುಡ್ಕೋದಕ್ಕೆ ಸ್ವಲ್ಪ ಹೊತ್ತಾಗುತ್ತೆ. ಅಲ್ಲಿ ತನಕ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ವಿ. ನಾನು ಕಾರ್ನ ತೊಗೊಂಡಿದ್ದೀನಿ, ಇದು ಬಾಯ್ಲ್ಡ್ ಸ್ವೀಟ್ ಕಾರ್ನು. ಹಾಗೆ ನನ್ನ ಹಸ್ಬೆಂಡ್ ಒಂದು ಡೋನಟ್ನ ತೊಗೊಂಡಿದ್ದಾರೆ. ಈ ಒಂದು ಬೋಟ್ ಹೌಸ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9:30ಗೆ ಓಪನ್ ಆದರೆ ಸಂಜೆ 6 o'clockಗೆ ಕ್ಲೋಸ್ ಆಗುತ್ತೆ. ಎಲ್ಲ ದಿನವೂ ಓಪನ್ ಇರುತ್ತೆ. ಒನ್ ಡೇನಲ್ಲಿ ಎಷ್ಟೆಲ್ಲ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ನಾವು ಊಟಿ ಟ್ರಿಪ್ಪಲ್ಲಿ ಕವರ್ ಮಾಡಿದ್ದೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.